ITI ಕಾಲೇಜ್ ಹೋಗ್ತಿದ್ರು ನಮ್ಮ ಹುಡುಗ. ಹುಬ್ಬಳ್ಳಿಯಿಂದ ಶಿರೂರು ಬರುವಾಗ ಡಿಂಪರ್ಗೆ ಮತ್ತು ಬಸ್ಗೆ ಇದು ಆಗಿ ಅಲ್ಲೇ ಸ್ಪಾಟ್ನಾಗ ಸತ್ತಾನ. ಹುಡುಗನ ಹೆಸರೇನು ಸರ್? ಹುಡುಗನ ಹೆಸರು ಪಕ್ಕಿರೀಶ ಚೆನ್ನಯ್ಯ ಮುತ್ತಳ್ಳಿ. ಎಷ್ಟು ಗಂಟೆಗೆ ಆಗಿದೆ ಸರ್? 4:45. ಕೇಸ್ ಆಗಿದೆ ಸರ್? ಇನ್ನೂ FIR ಆಗಿಲ್ಲ ರೀ, ಮಾಡ್ತೀವಿ ಸರ್. ಅಂತ ಈಗ ಭಾಳ ಕಡೆ ನಾವು ಸೋಷಿಯಲ್ ಮೀಡಿಯಾದಾಗ ನೋಡತ್ತೇವೆ, ಗುಟ್ಕಾ ಹಾಕಿ ಬ್ಯಾಕ್ ಹೋಗಿದ್ದ ಹಂಗೆ ಅಂತೇಳಿ. ಬಟ್ ನಮಗೆ ತಿಳಿದ ಮಟ್ಟಿಗೆ ಅವಂತೂ ನಮ್ಮ ಆಗಿದೆ ನನ್ನ ಅಕ್ಕನ ಮಗನ ಹಾಕಾನ, ಹಳೆ ಹಾಕಾನ. ಬಟ್ ಇವತ್ತಿನವರೆಗೆ ಅವ ಯಾವುದೂ ಒಂದು ಚಟ ಮಾಡ್ತಿಲ್ಲ, ಯಾವುದೂ ಗುಟ್ಕಾ ಹಾಕ್ತಿಲ್ಲ. 17 ವರ್ಷದ ವಯಸ್ಸಿನ ಮಗ, ಬಡವ್ರ ಮಗ. ಅವಂಗೆ ಬಸ್ಸಿಗೆ ಬಂದು ಟಿಪ್ಪರ್ ಹೊಡೆದಿರೋ ಕಾರಣಕ್ಕೆ ಅವ ಹೊರಗೆ ನೋಡಿರ್ಬೋದು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿರ್ತಾರೆ. ಅದೇ ಕಾರಣಕ್ಕೆ ಹೊರಗೆ ನೋಡಿದಾಗ ಅವನು ಈ ಥರ ಒಂದು ಚಂಡ್ ಕಟ್ಟಾಗಿ ಹೋಗುವಂಥ ಪರಿಸ್ಥಿತಿ ಒಳಗೆ ಇಬ್ಬರು ಬಸ್ಸಿನವಂದು ತಗೋೈತಿ, ಟಿಪ್ಪರ್ನವೊಂದು ಆ ನಮೂನಿ. ಯಾಕಂದ್ರೆ ಇಬ್ಬರು ಅಷ್ಟು ಸ್ಪೀಡ್ನಾಗಿರೋ ಕಾರಣದಿಂದನೇ ಅವ್ರ ತಲೆ ಕಟ್ಟಾಗಿ ಹೋಗ್ತೈತೆ ಅನ್ನೋ ಲೆವೆಲ್ನಾಗ ಇವ್ರದ್ದು ಆಕ್ಸಿಡೆಂಟ್ ಆಗೈತೆ. ಅಂದ್ರೆ ಇಬ್ಬರು ಅಷ್ಟೇ ಕಾರಣ ಐತಿ. ಇದಕ್ಕೆ ಸಂಬಂಧಪಟ್ಟವ್ರು ಏನು ಪರಿಹಾರ ಸೂಚಿಸ್ತೀರಿ, ಸೂಚಿಸಿ ದಯಮಾಡಿ ಒಂದು ಸಹಾಯ ಮಾಡಿ. ಹೊಲನೂ ಇಲ್ಲ, ಒಂದು ಅರ್ಧ ಎಕರೆ ಹೊಲನೂ ಇಲ್ಲ. ತಂದೆ ತಾಯಿದು ಕೂಲಿ ಕೆಲಸ ಮಾಡ್ತಾರೆ. ಇವನು ITI ಕಲ್ತು ಇನ್ನೆಲ್ಲರ ಕೆಲಸಕ್ಕೆ ಹೋಗಿ ನಮ್ಮ ತಂದೆ ತಾಯಿನ ವಯಸ್ಸಾಗಿದ್ದ ಅಜ್ಜ ಅಜ್ಜನ ಸಾಕ್ಬೇಕನ್ನುವಂಥ ಒಂದು ಇದ್ರಾಗಿದ್ದ ಈ ನಮೂನಿ ಆಗೈತೆ. ಯಾರು KSRTC ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಬಂದು ಸಾಂತ್ವನ ಹೇಳಿದಾರೆ? ಯಾರೂ ಬಂದಿಲ್ಲ ಸರ್. ನಿನ್ನೆ ರಾತ್ರಿನೂ ನಾವು ಪೊಲೀಸ್ ಸ್ಟೇಷನ್ ರಾತ್ರಿ 1 ಗಂಟೆವರೆಗೂ ನಮ್ಮದು ಬಾಡಿ ಇಸ್ಕೊಂಡು ಬರೋಕೆ 1 ಗಂಟೆ ಮಟ್ಟನೂ ಆಗಿದೆ. ಯಾರು KSRTC ಅವರು ಯಾರೂ ಬಂದಿಲ್ಲ ಸರ್. ಯಾರು ಲಾರಿ ಅವ್ರ ಕಡೆಯಲ್ಲೂ ಯಾರೂ ಬಂದಿಲ್ಲ.